ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸ್ಮಿತಾ. ಇವತ್ತು ಪಾವ್ ಬಜ್ಜಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಪಾವ್ ಬಜ್ಜಿ ಮಾಡೋಕ್ಕೆ ಏನೇನು ತರಕಾರಿ ಮಸಾಲ ಐಟಮ್ ಬೇಕು ಎಲ್ಲನೂ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಪಾವ್ ಬಜ್ಜಿ ಮಸಾಲೆಗೆ ಬೆಣ್ಣೆ ಮೇನ್ ಇಂಪಾರ್ಟೆಂಟ್. ಬೆಣ್ಣೆನ ಆದಷ್ಟು ಜಾಸ್ತಿ ಯೂಸ್ ಮಾಡಿ. ಸೊ ಇಲ್ಲಿ ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಬೆಣ್ಣೆ, ಜೊತೆಗೆ ಜೀರಿಗೆ, ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ, ಅದ್ರ ಜೊತೆಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಮಸಾಲ ಆದಷ್ಟು ನೀಟಾಗಿ ಫ್ರೈ ಆಗಬೇಕು. ಸೊ ಮಸಾಲ ಫ್ರೈ ಆದಮೇಲೆ ಒಂದೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲೇ ಮಾಡೋದ್ರಿಂದ ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಮೊದಲೇ ಮಾಡಿಟ್ಕೊಂಡಿರೋವಂಥ 2 ಟೊಮೊಟೊನ ಯೂಸ್ ಮಾಡಿ ನಾನು ಟೊಮೊಟೊ ಪ್ಯೂರಿನ ಮಾಡಿದ್ದೀನಿ. ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ 1 ಸ್ಪೂನು ರೆಡ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ, 1/4 ಟೀ ಸ್ಪೂನಷ್ಟು ಅರಿಶಿನ, 3 ಸ್ಪೂನಷ್ಟು ಪಾವ್ ಬಜ್ಜಿ ಮಸಾಲಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಮಸಾಲ ಸೈಡಲ್ಲಿ ಎಣ್ಣೆ ಎಲ್ಲ ಬಿಡೋವರೆಗೂ ಫ್ರೈ ಮಾಡಿ ತರಕಾರಿಗಳನ್ನ ಸೇರಿಸ್ಕೊಬೇಕು. ನಾನಿಲ್ಲಿ ತರಕಾರಿ ಅಂದರೆ ಕ್ಯಾರೆಟು, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಬಟಾಣಿ, ಈ 4 ತರಕಾರಿನ ತೊಗೊಂಡಿದ್ದೀನಿ. ಸೊ ನೀವಿದ್ದರೆ ಹೂಕೋಸನ್ನ ಕೂಡ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದು ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಮೇಲೆ ತರಕಾರಿ ಮುಳುಗಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಯೂಸ್ ಮಾಡಿ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತೊಗೋಬೇಕಾಗತ್ತೆ. ಸೊ ನೀರನ್ನ ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಬಿಡಿ. ಜಸ್ಟ್ ತರಕಾರಿ ಎಷ್ಟು ಮುಳುಗಕ್ಕೆ ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅಷ್ಟು ಹಾಕ್ಕೊಂಡ್ರೆ ಸಾಕು, ನೀಟಾಗಿ ತರಕಾರಿ ಬೆಂದಿರುತ್ತೆ. ನಾನಿಲ್ಲಿ ಒಂದು 3 ವಿಷಲ್ಸ್ ಏನೋ ತೊಗೊಂಡೆ, ಬಿಕಾಸ್ ತರಕಾರಿ ತುಂಬ ಸ್ಮ್ಯಾಶ್ ಆಗಬೇಕು. ಪಾವ್ ಭಾಜಿ ಮಸಾಲೆದಲ್ಲಿ ತರಕಾರಿ ಏನಾಗಿದೆ ಅಂತಾನೆ ಗೊತ್ತಾಗಬಾರ್ದು, ಅಷ್ಟು ಸ್ಮ್ಯಾಶ್ ಆಗಬೇಕು. ಸೊ ಇಲ್ಲಿ ವಿಷಲ್ ತಣ್ಣಗಾದ್ಮೇಲೆ ನಾನು ತೆಗೆದು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಬಟಾಣಿ, ಕ್ಯಾರೆಟು, ಕ್ಯಾಪ್ಸಿಕಮ್, ಆಲೂಗಡ್ಡೆ ಯಾವುದು ಕೂಡ ಇದರಲ್ಲಿ ಹಾಕಿದ್ದೀವಿ ಅಂತ ಗೊತ್ತಾಗಲೇಬಾರ್ದು. ಸೊ ತರಕಾರಿ ತಿಂದೇ ಇರೋಂಥ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು 1 ಕ್ಯೂಬಷ್ಟು ಬೆಣ್ಣೆನ ಆ್ಯಡ್ ಮಾಡಿದ್ದೀನಿ. ಗಾರ್ನಿಷ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿದ್ದೀನಿ. ಸೊ ನೀಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಸ್ವಲ್ಪ 1/4 ಟೀ ಸ್ಪೂನಷ್ಟು ಕಸೂರಿ ಮೇಥಿನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಹಾಫ್ ಲೆಮನ್ನು, ಇಷ್ಟನ್ನು ಹಾಕಿದ್ರೆ ನಮ್ಮ ಪಾವ್ ಭಾಜಿ ಮಸಾಲ ರೆಡಿಯಾಗೋಗುತ್ತೆ. ಸೊ ನಾವು ವೀಟ್ ಪಾವ್ ಆದರೂ ತೊಗೋಬೋದು ಅಥವಾ ನಾರ್ಮಲ್ ಮೈದಾ ಪಾವ್ ಆದರೂ ತೊಗೋಬೋದು. ಇವಾಗೆಲ್ಲ ಹೆಲ್ತ್ ಕಾನ್ಷಿಯಸ್ ನೋಡೋದ್ರಿಂದ ವೀಟ್ ಪಾವ್ ಸಿಗುತ್ತೆ ಅಥವಾ ಮಲ್ಟಿಗ್ರೀನ್ ಪಾವ್ ಕೂಡ ಸಿಗುತ್ತೆ ಸ್ಟೋರ್ಗಳಲ್ಲಿ, ಆರಾಮಾಗಿ ತಂದು ನಾವು ಮಾಡ್ಕೊಬೋದು. ಇವಾಗ ಮಕ್ಕಳೆಲ್ಲ ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಇರ್ತಾರೆ. ಆವಾಗ ಔಟ್ಸೈಡ್ ಕರ್ಕೊಂಡು ಹೋಗಿ ಅನ್ಹೆಲ್ದಿ ಸ್ನ್ಯಾಕ್ಸ್ ಕೊಡಿಸೋ ಬದಲು ಮನೇಲಿ ಈ ಥರ ನಮ್ಮ ಹತ್ರ ಆರಾಮಾಗಿ 15 to 20 ಮಿನಿಟ್ಸ್ ಇದ್ದರೆ ಆರಾಮಾಗಿ ಮಾಡ್ಬೋದು ಪಾವ್ ಭಾಜಿ ಮಸಾಲಾನ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟಿಂಗ್ ಮೀ.